ದೇವವ್ರತೋಸೌ ಅನುಶಾಸನಾಯ ಮಾತ್ರ ದತ್ತೋ ದೇವಗುರೌ ಶತಾರ್ಧಂ ಸಂವತ್ಸರಾಣಮಖಿಲಾಂಶ್ಚ ವೇದಾನ್ ಸಮಭ್ಯಸತ್ ತದ್ವಶಗಾಂತರಾತ್ಮ ತತಶ್ಚ ಮಾತ್ರ ಜಗತಾಂ ಗರೀಯಸ್ಯನಂತಪಾರೆ ಅಖಿಲ ಸದ್ಗುಣಾರ್ಣಮೇ ರಾಮೇ ಭೃಗೂಣಾಂ ಅಧಿಪೇ ಪ್ರದತ್ತಃ ಶುಶ್ರಾವತತ್ವಂ ಚ ಶತಾರ್ಧವರ್ಷಂ ಸಪಂಚವಿಂಶತ್ ಪುನರಬ್ಧಕಾನಾಂ ಅಸ್ತ್ರಾಣಿ ಚಾಭ್ಯಸ್ಯ ಪತೇರ್ಭೃಗೂಣಾಂ ಮಾತ್ರ ಸಮಾನೀಯ ತಟೆ ನಿಜೇತು ಸಂಸ್ಥಾಪಿತ ಪ್ರಾಪಯಿತು ಸ್ವಪಿತ್ರೇ. ಈ 3 ಶ್ಲೋಕಗಳಿಂದ ಆಚಾರ್ಯರು ಭೀಷ್ಮಾಚಾರ್ಯರ ಒಂದು ಅಧ್ಯಯನ ಯಾರ್ಯಾರಲ್ಲಿ ಎಷ್ಟೆಷ್ಟು ವರ್ಷಗಳ ಕಾಲ ಏನೇನು ಆಯಿತು ಅನ್ನೋದರ ನಿರ್ಣಯವನ್ನು ಕೊಡ್ತಾರೆ. ಗಂಗಾಪುತ್ರ ಭೀಷ್ಮಾಚಾರ್ಯ ಅರ್ಥಾತ್ ದೇವವ್ರತ, ಭೀಷ್ಮ ಅಂತ ಇನ್ನೂ ಆಗಿಲ್ಲ, ಮುಂದೆ ಆಗ್ತಾನೆ ಭೀಷ್ಮ ಅಂತ. ಈಗ ಅವನಿಗಿದ್ದ ಹೆಸರು ದೇವವ್ರತ ಅಂತ. ಈ ದೇವವ್ರತನನ್ನು ತಾಯಿ ಕರೆದುಕೊಂಡು ಏನು ಬಂದ್ಲೋ, ಗಂಗಾದೇವಿಯನ್ನು ಕರ್ಕೊಂಡು ಬಂದ್ಲೋ, ಇದೀಗ ನೋಡಿದ್ವಲ್ಲ, ಶಂತನು ಮಹಾರಾಜನಿಗೆ ಹೇಳಿ ಅವನೊಬ್ಬನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಏನು ಕರ್ಕೊಂಡು ಹೋದ್ಲೋ, ಕರ್ಕೊಂಡು ಹೋಗಿ ಸುಮ್ಮನೆ ಬಿಡಲಿಲ್ಲ, ಗುರುಕುಲಕ್ಕೆ ಇಟ್ಟಿದ್ದಾಳೆ. ಯಾವ ಗುರುಕುಲದಲ್ಲಿ ಇಟ್ಟಿದ್ದಾಳೆ? ದೇವತೆಗಳಿಗೆ ಪಾಠ ಮಾಡುವ ಬೃಹಸ್ಪತ್ಯಾಚಾರ್ಯರ ಬಳಿ ಈ ದೇವವ್ರತನನ್ನು ಇಟ್ಟಿದ್ದಾಳೆ. ದೇವವ್ರತೋ ಅನುಶಾಸನಾಯ ಮಾತ್ರ ದತ್ತೋ ದೇವಗುರೌ ಶತಾರ್ಧಂ, ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಬಿಟ್ಟಿದ್ದಾಳೆ ತಾಯಿ. ಅಲ್ಲಿ 50 ವರ್ಷಗಳ ಕಾಲ ಗುರುಗಳಿಗೆ ವಿಧೇಯನಾಗಿ ಅವರ ಸೇವೆಯನ್ನು ಮಾಡಿ ಎಲ್ಲ ವೇದಗಳನ್ನು ಅಭ್ಯಾಸ ಮಾಡಿದರಂತೆ ದೇವವ್ರತ. ಭೀಷ್ಮಾಚಾರ್ಯರು 50 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರ ಬಳಿ ವಿಧೇಯನಾಗಿ ಅವರ ಸೇವೆ ಮಾಡಿ ಅವರನ್ನು ಪ್ರಸನ್ನಗೊಳಿಸಿ 50 ವರ್ಷಗಳ ಕಾಲ ಕೇವಲ ವೇದಾಧ್ಯಯನವನ್ನು ಮಾಡಿದ್ದಾರೆ. ಸುಮ್ಮನೆ 1-2-3 ಸೂಕ್ತಗಳನ್ನು ಕಲ್ತರೇ ಎಷ್ಟು ಅಹಂಕಾರ ಬರ್ತದೆ ನಮಗೆ, ಭಾರೀ ತಿಳ್ಕೊಂಡೀವಿ ಅಂತನ್ನುವಂತಹ ವಿಚಾರದೊಳಗಿರ್ತೇವೆ. ಅಥವಾ ಕೇವಲ ಮುಖೋದ್ಗತವಾಗಿ ವೇದಗಳನ್ನು ಹೇಳುವಂತಹ ಪಾಂಡಿತ್ಯವನ್ನು ಹೊಂದಿರ್ತೇವೆ, ವೇದಗಳ ಅರ್ಥ ಗೊತ್ತೇ ಇರುವುದಿಲ್ಲ. ಕೇವಲ ಕಂಠಪಾಠ ಮಾಡಿ ವೇದಗಳನ್ನು ಚೆನ್ನಾಗಿ ಹೇಳುವ ಸಾಮರ್ಥ್ಯ ಹೊಂದಿರ್ತೇವೆ. ನಮ್ಮಂತಹ ವೇದ ಪಂಡಿತರು ಯಾರೂ ಇಲ್ಲ ಅಂತ ಅಹಂಕಾರದಿಂದ ಬೀಗ್ತೇವೆ. ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಹೇಳುವ ಪಾಠ ಅಂದರೆ ಅಂಗಗಳಿಂದ ಸಹಿತವಾದ 4 ವೇದಗಳ ಪಾಠ ಇರುತ್ತದೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಅಂತ ಏನು ಷಡಂಗಗಳು ಇವೆ, ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಅಂತ ಏನು ಷಡಂಗಗಳಿವೆ, ಆ ಷಡಂಗಗಳಿಂದ ಯುಕ್ತವಾಗಿರತಕ್ಕಂತಹ 4 ವೇದಗಳನ್ನು ಅಧ್ಯಯನ ಮಾಡೋದು ಅಂದರೆ ಅದು ಸಾಮಾನ್ಯವಾದದ್ದಲ್ಲ. ಅದಕ್ಕೆ ಅಧ್ಯಯನ ಅಂತಾರೆ. ಯಾವ ಮಂತ್ರವನ್ನು ಅವನು ಓದ್ತಾನೆ ಆ ಮಂತ್ರದ ಸಮಗ್ರವಾದ ಪಾಠ, ಅದು ಸಂಹಿತಾ ಪಾಠ ಆಗಿರಬಹುದು, ಕ್ರಮಪಾಠ, ಘನಪಾಠ ಅಂತ ಹೀಗೇನೇನು ಪಾಠಗಳ ಭೇದ ಇದೆ, ಅದೆಲ್ಲ ಪಾಠಗಳನ್ನು ಚೆನ್ನಾಗಿ ತಿಳಿಬೇಕು. ಆ ಪದಗಳ ವಿಭಾಗವನ್ನು ಹೇಗೆ ಮಾಡಬೇಕು ಅಂತ ತಿಳಿಬೇಕು. ನಿರುಕ್ತ ಶಾಸ್ತ್ರಕ್ಕನುಗುಣವಾಗಿ ಈ ಷಡಂಗಗಳಿಗೆ ಅನುಗುಣವಾಗಿ ಅದನ್ನು ಹೇಗೆ ಅರ್ಥೈಸಬೇಕು ಅಂತ ತಿಳಿದು, ಈ ಅರ್ಥ ಭಗವಾನ್ ಬಾದರಾಯಣರ ಶಾಸ್ತ್ರಗಳಿಗೆ ಸಮ್ಮತವಾಗಿದೆಯಾ ಅಂತ ತಿಳಿದು, ಎಲ್ಲ ದೇವತೆಗಳು ಮೆಚ್ಚುವ ನಿಟ್ಟಿನೊಳಗೆ ವೇದಗಳನ್ನು ಅಧ್ಯಯನ ಮಾಡುವುದು ಅಂದರೆ ಎಷ್ಟು ವರ್ಷ ಬೇಕಾಗ್ತದೆ ಅಂತ ಯೋಚನೆ ಮಾಡಿ. ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಬಳಿ ಇಂತಹ ಮಹಾನುಭಾವ, ಒಳಗಡೆಗೆ ಬ್ರಹ್ಮದೇವರ ಆವೇಶ ಇದೆ ಇವನಿಗೆ, ಹಿಂದೆ ನೋಡಿದ್ದೇವೆ ನಾವು. ಇಂತಹ ಭೀಷ್ಮಾಚಾರ್ಯರು 50 ವರ್ಷಗಳ ಕಾಲ ಕೇವಲ ವೇದಗಳ ಅಧ್ಯಯನವನ್ನು ಮಾಡಿದ್ದಾರೆ. ಆಯಿತು ಬಿಡು, ಮುಗೀತು ಅಂತ ಕೃಷ್ಣಾರ್ಪಣ ಅಧ್ಯಯನ, ವೇದಾಧ್ಯಯನ ಮುಗೀತು, ಇನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳ್ಬಿಡೋಣ, ಪಂಡಿತನಾಗಿ ಸಮಾಜಕ್ಕೆ ಬಂದುಬಿಡೋಣ ಅಂತ ಯೋಚನೆಯನ್ನು ಮಾಡಲಿಲ್ಲ ದೇವವ್ರತಾಚಾರ್ಯರು. ತಾಯಿ ಹೇಳ್ತಾಳೆ, ಇನ್ನೂ ಅಧ್ಯಯನ ಆಗಬೇಕು, ಇಷ್ಟಕ್ಕೆ ಅಧ್ಯಯನ ಮುಗಿಲಿಲ್ಲ, ಇನ್ನೂ ಅಧ್ಯಯನ ಆಗಬೇಕು, ನಡಿ ಅಂತ ಕರ್ಕೊಂಡು ಹೋಗ್ತಾಳೆ. ಯಾರ ಕಡೆಗೆ ಕರ್ಕೊಂಡು ಹೋಗ್ತಾಳೆ? ತತಶ್ಚ ಮಾತ್ರ ಜಗತಾಂ ಗರೀಯಸ್ಯನಂತಪಾರೆ ಅಖಿಲ ಸದ್ಗುಣಾರ್ಣವೇ. ಯಾರ ಕಡೆ ಕರ್ಕೊಂಡು ಹೋಗ್ತಾಳೆ ಅಂದರೆ, ಆ ಗುರು ಹೇಗಿದ್ದಾನೆ ಅಂದರೆ ಜಗತ್ತಿಗೆ ಅತ್ಯಂತ ಶ್ರೇಷ್ಠನಾಗಿದ್ದಾನೆ,
ಸರ್ವೋತ್ತಮ ದೇವತೆಯಾಗಿದ್ದಾನೆ. ಅವನು ಜಗತ್ತಿನ ಸರ್ವೋತ್ತಮ ದೇವತೆ, ಅಪರಿಮಿತವಾಗಿರ್ತಕ್ಕಂತಹ ಅನಂತ ಕಲ್ಯಾಣ ಗುಣಗಳ ಸಾಗರನಾಗಿದ್ದಾನೆ. ಭೃಗುಕುಲದಲ್ಲಿ ಹುಟ್ಟಿ ಬಂದಿರತಕ್ಕಂತಹ ಅವತಾರ ಮಾಡಿರ್ತಕ್ಕಂತಹ ಸಾಕ್ಷಾತ್ ಪರಶುರಾಮ ದೇವರ ಬಳಿಗೆ ಕರೆದುಕೊಂಡು ಹೋಗ್ತಾಳೆ ದೇವವ್ರತನನ್ನು. ಪರಶುರಾಮ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ 50 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರಲ್ಲಿ ವೇದಾಧ್ಯಯನವನ್ನು ಮಾಡಿ ಬಂದ ಈತ ಇನ್ನು ತತ್ವಶ್ರವಣವನ್ನು ಮಾಡಬೇಕು, ತತ್ವಜ್ಞಾನವನ್ನು ಪಡಿಬೇಕು. ಶುಶ್ರಾವ ತತ್ವಂಚ, ಅವನಿಗೆ ತತ್ವಜ್ಞಾನ ಬೇಕು. ಯಾಕಂದರೆ ವೇದಗಳನ್ನು ಹೀಗೆ ಅರ್ಥೈಸಬೇಕು ಅಂತನ್ನೋದನ್ನು ನೀವೇ ತಿಳಿದವರು, ಪರಶುರಾಮನೇ ತಿಳಿದದ್ದು, ವೇದವ್ಯಾಸನೇ ತಿಳಿದದ್ದು. ಯಾಕೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತಾನೆ. ವೇದಾಂತ ಕೃತ್, ಅವನೇ ವೇದಾಂತಗಳನ್ನು ರಚನೆ ಮಾಡಿದ್ದು. ಸಕಲ ವೇದಗಳಿಂದ ಅವನೇ ಪ್ರತಿಪಾದಿತನಾದವನು, ಎಲ್ಲ ವೇದಗಳನ್ನು ಚೆನ್ನಾಗಿ ತಿಳಿದವನು ಅಂದರೆ ಭಗವಂತನೇ. ಆ ಭಗವಂತನೇ ಕೃಷ್ಣ, ಆ ಭಗವಂತನೇ ಪರಶುರಾಮ, ಆ ಭಗವಂತನೇ ವೇದವ್ಯಾಸ. ಹೀಗಾಗಿ ಭಗವಂತನಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ವೇದಗಳನ್ನು ಹೀಗೆ ಅರ್ಥ ಮಾಡಬೇಕು ಅಂತನ್ನುವುದನ್ನು ಅವನಿಂದಲೇ ತಿಳಿಬೇಕು ವಿನಃ ಇನ್ಯಾರಿಂದಲೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾರಿಂದಲೂ ತಿಳಿದರೂ ಕೂಡ ತಕ್ಕ ಮಟ್ಟಿಗೆ ತಿಳಿಯಬಹುದು. ಆದರೆ ಸಮಗ್ರವಾಗಿ ಇದಮಿತ್ತಂ, ಇದನ್ನು ಹೀಗೆ ಅಂತ ತಿಳಿಬೇಕಾದರೆ ಭಗವಂತನೇ ತಿಳಿಸಬೇಕು. ಆದ್ದರಿಂದ ಭಗವಂತ ನೀನೇ ಇವನಿಗೆ ಜ್ಞಾನವನ್ನು ಕೊಡು ಅಂತ ಪರಶುರಾಮ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಆಗಲೇ ಅಂತಾರೆ ಪರಶುರಾಮ ದೇವರು, ಈ ದೇವವ್ರತ ಪರಶುರಾಮ ದೇವರ ಸೇವೆಯನ್ನು ಕೂಡ ಚೆನ್ನಾಗಿ ಮಾಡಿದ್ದಾನೆ. ಚೆನ್ನಾಗಿ ಮಾಡಿ ಅಲ್ಲೂ ಕೂಡ ಶತಾರ್ಧ ವರ್ಷಂ 50 ವರ್ಷಗಳ ಕಾಲ ತತ್ವಜ್ಞಾನದ ಶ್ರವಣವನ್ನು ಮಾಡಿದ್ದಾನೆ. ಈ ವೇದಗಳನ್ನು ಹೀಗೆ ಅರ್ಥ ಮಾಡಬೇಕು, ಇದಕ್ಕೆ ಈ ತತ್ವಜ್ಞಾನ ಅಂತ ಏನಿದೆ, ಒಟ್ಟಾರೆ ತತ್ವಜ್ಞಾನ ಏನಿದೆ, ಆ ತತ್ವಜ್ಞಾನವನ್ನು 50 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾನೆ. ಅಂದರೆ ಅವನ ಜೀವಿತಾವಧಿಯಲ್ಲಿ 100 ವರ್ಷಗಳ ಕಾಲ ಅಧ್ಯಯನಕ್ಕಾಗಿಯೇ ಮೀಸಲಿಟ್ಟ. ಇವತ್ತದರ ಹತ್ತಾಂಶ ನೋಡಿ, ಅಂದರೆ 100 ವರ್ಷ ನಾವು ಬದುಕ್ತೇವೆ ಅಂತ ವಿಚಾರವನ್ನು ಇಟ್ಟುಕೊಂಡು ನೋಡಿದರೆ ಗುರುಕುಲದಲ್ಲಿ ಇದ್ದು 10 ವರ್ಷಗಳ ಕಾಲವೂ ಚೆನ್ನಾಗಿ ನಾವು ಅಧ್ಯಯನ ಮಾಡುವುದಿಲ್ಲ. ಆದರೆ ಲೌಕಿಕ ಶಿಕ್ಷಣದಲ್ಲಿ 18-20 ವರ್ಷಗಳ ಕಾಲ ಅಧ್ಯಯನ ಮಾಡ್ತೇವೆ. ನಮ್ಮ ಫ್ರಮ್ ನರ್ಸರಿಯಿಂದ ಹಿಡ್ಕೊಂಡು ಲೆಕ್ಕ ಹಾಕೋತ ಹೋದರೆ 10ನೇ ಕಕ್ಷೆ ಬರುವವರೆಗೆ, 10ನೇ ತರಗತಿ ಬರುವವರೆಗೂ ಕೂಡ LKG UKG ಕಿಂಡರ್ ಗಾರ್ಡನ್ ಅಂತ 3 ವರ್ಷ ಹಾಕಿದರೆ 10 + 3 13 ವರ್ಷಗಳಾಯಿತು. ಅಲ್ಲಿಂದ 2 ವರ್ಷ PUC ಅಂದ್ಕೊಂಡ್ರೆ 13 2 15 ಆಯಿತು. ಅಲ್ಲಿಂದ ಒಂದು 4 ವರ್ಷ ಡಿಗ್ರಿ ಅಂದರೆ 19 ವರ್ಷ ಆಯಿತು. ಅಲ್ಲಿಂದ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಒಂದು 2 ವರ್ಷ ಅಂತ ಇಟ್ಕೊಂಡ್ರೆ 21 ವರ್ಷ ಆಯಿತು. ಸ್ವಲ್ಪ ಇನ್ನೂ ನಾನು MBBSನಲ್ಲಿ ಇನ್ನೂ ಮಾಸ್ಟರ್ ಡಿಗ್ರಿ ಅದು ಸ್ಪೆಷಲೈಸೇಷನ್ ಮಾಡ್ತೇನೆ, MD ಇವನ್ನುಗಳನ್ನು ಮಾಡ್ತೇನೆ ಅಂದರೆ ಮತ್ತೆ ಪ್ಲಸ್, PhD ಮಾಡ್ತೇನೆ ಅಂದರೆ ಮತ್ತೆ ಪ್ಲಸ್. ಅಂತೂ 26-27 ವರ್ಷಗಳ ಕಾಲ ಅಧ್ಯಯನಕ್ಕಾಗಿ ಅಂತಲೇ ಮೀಸಲಿಡುತ್ತೇವೆ. ಎಲ್ಲೂ ಅಷ್ಟು ಪರ್ಫೆಕ್ಟ್ ಜ್ಞಾನಿಗಳು ಅಂತ ಕರೆಸಿಕೊಳ್ಳೋದಿಲ್ಲ. 25-26 ವರ್ಷಗಳ ಕಾಲ ಅಧ್ಯಯನ ಮಾಡಿದರೂ ಕೂಡ ನಮ್ಮ ಅಧ್ಯಯನದಲ್ಲಿ ಪರಿಪಕ್ವತೆ ಕಾಣುವುದಿಲ್ಲ. 100 ವರ್ಷದ ನಮ್ಮ ಆಯುರ್ಮಾನ ಅಂತ, 100 ವರ್ಷ ಬದುಕಿದ್ರೆ ಇದರಲ್ಲಿ 70 ವರ್ಷ 80 ವರ್ಷ 60 ವರ್ಷ ಹೀಗೆ ಬದುಕಿದವರಾಗಿದ್ದರೆ ಯೋಚನೆ ಮಾಡೋಣ. ನಮ್ಮ ಪ್ರಾಚೀನರೆಲ್ಲರೂ ಕೂಡ ತಮ್ಮ ಜೀವಿತಾವಧಿ ಒಳಗೆ ಇಷ್ಟು ಅಧ್ಯಯನವನ್ನು ಮಾಡಿ ಬಹಳ ಪಾಪ್ಯುಲರ್, ಜ್ಞಾನ ಅಂದರೆ ಗರಿಷ್ಠ ಜ್ಞಾನ ಅಂತ ಕರೆಸಿಕೊಳ್ತಿದ್ರು. ಅವರ ಕಲಿಯೋದು 1 ವರ್ಷನೋ 2 ವರ್ಷನೋ 5 ವರ್ಷನೋ 10 ವರ್ಷನೋ 100 ವರ್ಷನೋ. ಆದರೆ ಏನು ಕಲಿತಾರೆ ಅವರು ಕಲಿತು ಹೊರಗೆ ಬಂದಾಗ ಪರಿಪಕ್ವವಾದ ಜ್ಞಾನಿಗಳು ಅಂತಲೇ ಕರೆಸಿಕೊಂಡು ಬರ್ತಾ ಇದ್ದರು ಅವರು. ಕಾರಣ ಏನು ಅಂದರೆ ಬಹಳ ಪ್ರಧಾನಭೂತವಾಗಿ ತಿಳಿಬೇಕು. ಆಚಾರ್ಯರು ಇಲ್ಲಿ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಡುತ್ತಾರೆ. ಇವನು ಜ್ಞಾನಿ ಅಂತ ಪ್ರಸಿದ್ಧಿಗೆ ಬರಬೇಕಾದರೆ, ಇವನೊಳಗೆ ಜ್ಞಾನ ಉಳಿಬೇಕಾದರೆ ಇವನು ಪ್ರಧಾನವಾಗಿ ಗುರು ಸೇವೆಯನ್ನು ಮಾಡಬೇಕು. ಇವತ್ತಿನ 20-25 ವರ್ಷಗಳ ನಮ್ಮ ಅಧ್ಯಯನದಲ್ಲಿ ಗುರು ಸೇವೆ ಅನ್ನೋದಿಲ್ಲ. ಇನ್ನೂ ಭೀಕರ ಅಂದರೆ ಗುರುಗಳನ್ನು ವ್ಯಂಗ್ಯವಾಗಿ, ಗುರುಗಳನ್ನು ತಿರಸ್ಕಾರ ಮಾಡಿ, ಗುರುಗಳಿಗೆ ಏಕವಚನದಿಂದ ಹಿಂದೆ ಬೈತಾ ವಿದ್ಯಾರ್ಥಿಗಳು ಇವತ್ತು ಲೌಕಿಕ ಶಿಕ್ಷಣವನ್ನು ಪಡಿತಾ ಇರೋದನ್ನು ಗಮನಿಸ್ತೇವೆ. ಶಿಕ್ಷಣ ಕ್ಷೇತ್ರದೊಳಗೆ ನಾನೂ ಇರೋಣದರಿಂದ ನನಗೆ ಗೊತ್ತಾಗ್ತದೆ ಹೊರಗಿನ ಸಮಾಜದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇವತ್ತು ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳುವುದಿಲ್ಲ, ಗುರುಗಳಿಗೆ ಪ್ರೀತಿ ಪಾತ್ರರಾಗುವುದಿಲ್ಲ ಅನ್ನುವ ಕಾರಣದಿಂದಾಗಿ
ಇವತ್ತು ವಿದ್ಯೆ ವಿದ್ಯೆಯಾಗಿ ಉಳಿತಾ ಇಲ್ಲ, ಅದು ಬುದ್ಧಿಯಾಗಿ ಉಳಿತಾ ಇಲ್ಲ, ಅದು ಜ್ಞಾನವಾಗಿ ಪರಿವರ್ತನೆ ಆಗ್ತಾ ಇಲ್ಲ, ಅದು ವಿದ್ಯೆಯಾಗಿ ಮಾತ್ರ ಉಳಿತಾ ಇದೆ. ಕೆಲವರಿಗೆ ವಿದ್ಯೆಯೂ ಆಗಿ ಉಳಿತಾ ಇಲ್ಲ. ಹಾಗಾದರೆ ವಿದ್ಯೆ ಬುದ್ಧಿಯಾಗಿ ಉಳಿಬೇಕಾದರೆ, ವಿದ್ಯೆ ಜ್ಞಾನವಾಗಿ ಪರಿವರ್ತನೆ ಆಗಬೇಕಾದರೆ ಗುರುಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು. ಗುರುಗಳು ಹಾಗೆ ಇರಬೇಕು ಅನ್ನೋದನ್ನು ಗುರುಗಳು ಮರಿಬಾರದು. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಕಿವಿ ಮಾತು ಅಲ್ಲ, ಗುರುಗಳು ಕೂಡ ಗುರುಗಳಾಗಿ ಇರಬೇಕು. ಸಮಾಜದ ದಿಕ್ಕನ್ನೇ ಬದಲಿಸುವಂತಹ ಗುರುವಾದರೆ ಗುರುರ್ನ ಸಸ್ಯಾತ್, ಅಂಥವರನ್ನು ಗುರು ಅಂತ ಕರಿಬಾರದು. ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ, ಅಂಥವರು ತಂದೆಯೂ ಅಲ್ಲ, ಅಂಥವರು ತಾಯಿಯೂ ಅಲ್ಲ, ಅಂಥವರು ಗುರುಗಳೂ ಅಲ್ಲ. ಅಂಥವರನ್ನು ತ್ಯಾಗ ಮಾಡಬೇಕು. ತಿಳಿಯದ ವಯಸ್ಸಿನವರೋ ಅಥವಾ ಅಜ್ಞಾನಾದಿಗಳಿಂದ ಕೂಡಿರತಕ್ಕಂತಹ ಶಿಷ್ಯರು ತಪ್ಪು ದಾರಿ ಹಿಡಿಬಹುದು. ತಪ್ಪು ದಾರಿ ಹಿಡಿದವರನ್ನು ತಿದ್ದುವ ಕೆಲಸ ಗುರುಗಳು ಮಾಡಬೇಕೋ ವಿನಃ ಉದ್ದೇಶಪೂರ್ವಕವಾಗಿ ತನ್ನ ಶಿಷ್ಯರ ದಿಕ್ಕನ್ನೇ ಪರಿವರ್ತನೆ ಮಾಡತಕ್ಕಂತಹ ಗುರುಗಳು ಸಮಾಜದೊಳಗೆ ಇರಬಾರದು. ಬಹಳ ಘೋರ ಭಯಂಕರ ಅದು. ಇವತ್ತು ಅಂತಹ ಗುರುಗಳನ್ನು ನಾವು ಕಾಣ್ತಾ ಇದ್ದೇವೆ. ಸರಿ ದಾರಿ ತೋರಿಸುವ ಗುರುಗಳನ್ನೂ ನೋಡ್ತೇವೆ, ಅಂತಹ ಶ್ರೇಷ್ಠ ಗುರುಗಳೂ ಇದ್ದಾರೆ. ಆದರೆ ತನಗೆ ದಕ್ಕಲಿಲ್ಲ, ತನಗದು ದೊರಕಲಿಲ್ಲ, ಅಥವಾ ತನ್ನ ಬೇಳೆ ಬೇಯ್ತಾ ಇಲ್ಲ, ತನ್ನ ಸ್ವಾರ್ಥಕ್ಕಾಗಿ ತಾನು ನಂಬಿದ ಮುಗ್ಧ ಸಮಾಜವನ್ನು ಹಾಳು ಮಾಡತಕ್ಕಂತಹ, ಅದರ ದಿಕ್ಕನ್ನೇ ಬದಲಿಸುವಂತಹ ಹೇಯವಾದ ನೀಚವಾದ ಕುಕೃತ್ಯದಲ್ಲಿ ಇವತ್ತು ತೊಡಗಿರುವ ಕೆಲವು ಗುರುಗಳನ್ನು ನಾವು ನೋಡುತ್ತೇವೆ. ಆಚಾರ್ಯರು ಬಹಳ ಸುಂದರವಾಗಿ ಹೇಳುತ್ತಾರೆ ನೋಡಿ, ಬೃಹಸ್ಪತ್ಯಾಚಾರ್ಯರು ದಾರಿ ತಪ್ಪಿಸುವವರಲ್ಲ. ಪರಶುರಾಮ ದೇವರು ಅಕಸ್ಮಾತ್ತಾಗಿ ಬೃಹಸ್ಪತ್ಯಾಚಾರ್ಯರ ಅಧ್ಯಯನದಲ್ಲಿ ಏನಾದರೂ ನ್ಯೂನತೆ ಕಂಡು ಬಂದಿದ್ದರೆ ತಿದ್ದಲಿಕ್ಕಾಗಿ ಯಾರಿದ್ದಾರೆ ಅಲ್ಲಿ? ಪರಶುರಾಮ ದೇವರಿದ್ದಾರೆ ನೋಡಿ. ಸಾಕ್ಷಾತ್ ಭಗವಂತ, ನಿರ್ದೋಷನಾದ ಭಗವಂತ, ದೋಷ ಇಲ್ಲ ಅವನಲ್ಲಿ. ಎಲ್ಲ ವಿಚಾರಗಳನ್ನು, ವೇದಗಳನ್ನು, ಸಮಗ್ರವಾದ ವೇದಗಳನ್ನು ತಿಳಿದವ ಭಗವಂತನಿದ್ದಾನೆ ಅಲ್ಲಿ. ಹೀಗಾಗಿ ತಾಯಿಯಂತಹ ಹೆಜ್ಜೆ ಇಟ್ಟಿದ್ದಾಳೆ. ದೇವವ್ರತ ಹೇಗೆ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೆ. ಈ ಅಧ್ಯಯನದ ಕ್ರಮದಲ್ಲಿ ನಮ್ಮ ಅಧ್ಯಯನ ನಡೆದರೆ ನಮ್ಮ ಅಧ್ಯಯನವೂ ಸಾರ್ಥಕವಾಗ್ತದೆ. ಅಲೌಕಿಕವಾಗಿರತಕ್ಕಂತಹ ಶಿಕ್ಷಣ ಏನಿದೆ, ಶಾಸ್ತ್ರಗಳ ಶಿಕ್ಷಣ ಏನಿದೆ, ಇವತ್ತು 12-15 ವರ್ಷಗಳ ಕಾಲ ಮಾಡುತ್ತಾರೆ. ಒಳ್ಳೆ ಪಂಡಿತರಾಗಿ ಅಂತ ಸಮಾಜಕ್ಕೆ ಬರ್ತಾರೆ. ಸಮಾಜಕ್ಕೆ ಬಂದು ಅವರು ಸಮಾಜಮುಖಿಯಾಗಿ ನಿಲ್ಲುವುದನ್ನು ನೋಡುತ್ತೇವೆ. ಆದರೆ ಲೌಕಿಕ ಶಿಕ್ಷಣದೊಳಗೆ ಇಷ್ಟೆಲ್ಲ ಅಧ್ಯಯನವನ್ನು ಮಾಡಿಯೂ ಇವತ್ತು ಯಶಸ್ಸನ್ನು ಗಳಿಸದೇ ಇರತಕ್ಕಂತಹ ವ್ಯಕ್ತಿಗಳನ್ನು ನಾವು ಕಾಣುತ್ತೇವೆ. ಇವರಿಬ್ಬರೊಳಗೆ ಇರತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ಗಮನಿಸಿದಾಗ ಪ್ರಧಾನವಾಗಿ ಗುರುಸೇವಾ ಅನ್ನೋದೇನಿದೆ ಇದು ಪ್ರಧಾನಭೂತವಾದದ್ದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಬೇಕು. ಅಂತೂ 50 ವರ್ಷಗಳ ಕಾಲ ವೇದಗಳ ಅಧ್ಯಯನ, ಇನ್ನು 50 ವರ್ಷಗಳ ಕಾಲ ತತ್ವಗಳ ಶ್ರವಣವನ್ನು ಭೀಷ್ಮಾಚಾರ್ಯರು ಮಾಡುತ್ತಾರೆ. ಸಮಾಧಾನ ಆಗಲಿಲ್ಲ. ಅವತಾರ ಮಾಡಿದ್ದು ಕ್ಷತ್ರಿಯ ಕುಲದಲ್ಲಿ ಅಲ್ಲ, ಶಂತನುವಿನ ಮಗನಾಗಿ ಬಂದಿದ್ದಾರೆ ದೇವವ್ರತ. ಹೀಗಾಗಿ ಕ್ಷತ್ರಿಯರು ಪ್ರಧಾನವಾಗಿ ಯಾವುದನ್ನು ಅಧ್ಯಯನ ಮಾಡಬೇಕು? ಅಸ್ತ್ರಶಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆದರೆ ಇಲ್ಲಿಯವರೆಗೂ ಕೂಡ ಕ್ಷತ್ರಿಯನಾಗಿ ಇವನು ಅಧ್ಯಯನ ಮಾಡಿದ್ದು ಏನು ಅಂದರೆ ವೇದಾಂತಗಳನ್ನು, ತತ್ವಜ್ಞಾನವನ್ನು ಅಧ್ಯಯನ ಮಾಡಿದ್ದು. ತತ್ವಜ್ಞಾನ ಪಡಲಿಕ್ಕೆ ಮೂಲಭೂತವಾದ ವೇದಗಳ ಅಧ್ಯಯನ ಮಾಡಿದ್ದು. ಇದು ಬಹಳ ಮಹತ್ವ. ಮೊದಲು ವೇದಗಳ ಅಧ್ಯಯನ ಆಗಬೇಕು, ಆಮೇಲೆ ತತ್ವಜ್ಞಾನಗಳ ಅಧ್ಯಯನ ಆಗಬೇಕು. ಇವತ್ತು ಅದು ಕೂಡ ವ್ಯತ್ಯಾಸ ಮಾಡ್ತೇವೆ ನಾವು. ವೇದಗಳ ಅಧ್ಯಯನವನ್ನು ಬಿಟ್ಟುಬಿಟ್ಟಿದ್ದೇವೆ, ತತ್ವಜ್ಞಾನದ ಅಧ್ಯಯನದಲ್ಲಿ ತೊಡಗ್ತೇವೆ. ತಕ್ಕ ಮಟ್ಟಿಗೆ ವೇದಗಳ ಅಧ್ಯಯನವನ್ನು ಮಾಡ್ತಾರೆ, ಮಾಡುವುದಿಲ್ಲ ಅಂತೇನಲ್ಲ. ತಕ್ಕ ಮಟ್ಟಿಗೆ ವೇದಗಳ ಅಧ್ಯಯನವನ್ನು ಮಾಡ್ತೇವೆ. ಆದರೆ ಸಮಗ್ರವಾದ ವೇದಗಳ ಅಧ್ಯಯನವನ್ನು ಅಟ್ಲೀಸ್ಟ್ ನಮ್ಮ ವೇದವನ್ನು, ಅಟ್ಲೀಸ್ಟ್ ನಮ್ಮ ಶಾಖೆಯನ್ನಾದರೂ ಕೂಡ ನಾವು ಅಧ್ಯಯನ ಮಾಡತಕ್ಕಂತಹ ಒಂದು ಪ್ರವೃತ್ತಿಯಲ್ಲಿ ನಾವು ತೊಡಗಬೇಕು. ಇವತ್ತಿನ ಸಮಾಜದಲ್ಲಿ ಮಹಾಸ್ವಾಮಿಗಳು ಅದನ್ನು ಆ ನಿಟ್ಟಿನೊಳಗೆ ಬಹಳ ಕ್ರಾಂತಿಯನ್ನು ಮಾಡಿ ತೊಡಗಿಸ್ತಾ ಇದ್ದದ್ದು ನಮ್ಮ ಸೌಭಾಗ್ಯವೇ ಸರಿ. ಅಂಥವರ ಕಾಲದಲ್ಲಿ ನಾವು ಇದ್ದದ್ದು ನಮ್ಮ ಸೌಭಾಗ್ಯವೇ ಸರಿ. ನಡೀತಾ ಇದೆ, ಇಲ್ಲ ಅಂತಲ್ಲ. ವೇದಗಳ ಅಧ್ಯಯನವೂ ನಡೀತಾ ಇದೆ, ವೇದಾಂತದ ಅಧ್ಯಯನವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಆ ನಿಟ್ಟಿನೊಳಗೆ ಅವರು ಒಳ್ಳೆ ಯಶಸ್ವಿಯಾಗಿ ಬರ್ತಾರೆ. ಯಾಕೆ ಅಂದರೆ ಎಲ್ಲೇ ಅಧ್ಯಯನ ಮಾಡಿದರೂ ಗುರುಸೇವೆಯನ್ನು ಮಾಡಿ ಅಧ್ಯಯನ ಮಾಡುತ್ತಾರೆ. ನೋಡ್ತೇವೆ ನಾವಿವತ್ತು ನಮ್ಮ ಶ್ರೀಮಠದಲ್ಲಿ, ಶ್ರೀಮದ್ ಉತ್ತರಾದಿ ಮಠದಲ್ಲಿ ಶಿಷ್ಯರು
ನೀರು ತರಬೇಕಾದರೆ ಸುಧಾಧ್ಯಯನವನ್ನು ಮಾಡುವಾಗ ಸ್ವಾಮಿಗಳ ಬಳಿ ಇರ್ತಾರೆ. ಆ ಸಂದರ್ಭದಲ್ಲಿ ನೀರು ತರಬೇಕಾದ್ರೆ ಎಷ್ಟೋ ದೂರ, ನದಿ, ಬಾವಿ, ಬೋರ್ ನೀರು ಆಗುವುದಿಲ್ಲ, ಮಡಿ, ಬಹಳ ಮಡಿ. ಅಂತಹ ಮಡಿಗೆ ಅನುಕೂಲವಾಗುವಂತೆ ಗುರುಗಳ ಸೇವೆ ಮಾಡಲಿಕ್ಕಾಗಿ ಅಷ್ಟು ದೂರ ಹೋಗಿ ನೀರು ತಗೊಂಡು ಬರೋದು, ಆ ಸೇವೆಯನ್ನು ಮಾಡೋದು ನೋಡಿದರೆ ಎಷ್ಟು ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡ್ತಾರೆ. ಹೀಗಾಗಿ ಅವರು ಸುಧಾ ಪಂಡಿತರಾಗಿ ಹೊರಗೆ ಬರೋದೇ ತಡ, ಸಮಾಜದೊಳಗೆ ಅವ್ರಿಗೊಂದು ವಿಶಿಷ್ಟವಾದ ಸ್ಥಾನಮಾನಗಳನ್ನು ಭಗವಂತ ಕರುಣಿಸಿ ಬಿಡುತ್ತಾನೆ. ನಾವು ಕೊಡಬೇಕು ಅಲ್ಲ, ನಾನು ಯೋಚನೆ ಮಾಡಬೇಕಲ್ಲ, ಅದನ್ನು ಭಗವಂತ ಕರುಣಿಸ್ತಾನೆ. ಯಾಕೆ ಭಗವಂತ ಕರುಣಿಸ್ತಾನೆ? ಗುರುಗಳ ಸೇವೆಯನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿರ್ತಾರೆ, ಗುರುಗಳು ಪ್ರಸನ್ನರಾಗಿ ಅವರಿಗೆ ವೇದಾಂತ ವಿದ್ಯೆಯನ್ನು ಕೊಟ್ಟಿರ್ತಾರೆ. ಆ ಸೌಭಾಗ್ಯವನ್ನು ಇವತ್ತು ಕಾಣುತ್ತೇವೆ. ಹಿಂದಿನ ಪ್ರಾಚೀನ ಕಾಲದಲ್ಲಿ ಭೀಷ್ಮಾಚಾರ್ಯರ ಕಾಲದಲ್ಲಿ ಅಧ್ಯಯನ ಹೇಗಿತ್ತೋ ಆ ಕ್ರಮವನ್ನು ಇವತ್ತಿಗೆ ನಾವು ನೋಡ್ತೇವೆ. ನಾನು ಕೇವಲ ಒಂದು ನಮ್ಮ ಮಠದ್ದು ಹೇಳಿದೆ ಅಂಥೇಳಿ ಅಷ್ಟೇ ಅದೇ ಅಲ್ಲಿ ಮಾತ್ರ ಹೀಗಿದೆ ಅಂತ ತಿಳಿಯೋದು ಬೇಡ. ಪೇಜಾವರ ಮಠದ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇದೆ, ಮುಂಬೈಯಲ್ಲಿ ಇರುವ ಸತ್ಯಧ್ಯಾನ ವಿದ್ಯಾಪೀಠ ಇದೆ, ಹೀಗೆ ಮಣ್ಣೂರೊಳಗೆ ವಿದ್ಯಾಪೀಠ ಇದೆ, ಹೈದರಾಬಾದ್ನೊಳಗೆ ಇದೆ, ಬೇರೆ ಬೇರೆ ಕಡೆಗೆ ತಮ್ಮ ತಮ್ಮ ಮನೆಗಳಲ್ಲಿಯೂ ಎಷ್ಟೋ ಜನ ವಿದ್ವಾಂಸರು ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಈ ನಿಟ್ಟಿನೊಳಗೆ ವೇದಾಂತಗಳನ್ನು ಅಧ್ಯಯನವನ್ನು ಮಾಡಿಸಿ ಪಂಡಿತರನ್ನು ಹೊರಗೆ ಕಳಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಇಂಥವರಿರುವ ಕಾಲದಲ್ಲಿ ನಾವಿದ್ದೇವೆ. ನಮ್ಮ ಸೌಭಾಗ್ಯ ಅಂದರೆ ಹಿಂದಿನ ಅಧ್ಯಯನದ ಕ್ರಮವನ್ನು ಇವತ್ತಿಗೂ ತೋರಿಸುವಂತಹ ಒಂದು ವ್ಯವಸ್ಥೆ ಈ ವಿದ್ಯಾಪೀಠಗಳಲ್ಲಿ ನಾವು ಕಾಣ್ತಾ ಇರೋದೇನಿದೆ, ಅದು ನಮ್ಮ ಸೌಭಾಗ್ಯ. ಉದಾಹರಣೆ ಅದು ನೋಡಿ, ಅವ್ರದ್ದು 1000 ವರ್ಷಗಳ ಕಾಲ ಆಯುರ್ಮಾನ ಇತ್ತು, ಅದಕ್ಕಾಗಿ ಹೀಗೆ ಅಧ್ಯಯನ ಅವರದಿತ್ತು. 100 ವರ್ಷಗಳ ಕಾಲ ಅಧ್ಯಯನ ಇತ್ತು. 100 ವರ್ಷಗಳ ಕಾಲವೇ ನಮ್ಮ ಬದುಕು ಅಂತಿರುವಾಗ 10 ವರ್ಷಗಳು, 15 ವರ್ಷಗಳು, 20 ವರ್ಷಗಳ ಕಾಲ ನಾವು ಅಧ್ಯಯನಕ್ಕಾಗಿ ಅಂತ ಮೀಸಲಿಟ್ಟಿರ್ತೇವೆ. ಮುಂದೆ ಮತ್ತೆ ಓದ್ತಾನೇ ಇರ್ತೇವೆ, ಇಲ್ಲ ಅಂತೇನಲ್ಲ, ಅಂತೂ ಅಧ್ಯಯನಕ್ಕಾಗಿ ಅಂತಲೇ ಇಷ್ಟು ವರ್ಷಗಳನ್ನು ಮೀಸಲಿಟ್ಟಿದ್ದರಿಂದಾಗಿ ಇಲ್ಲಿ ಕೆಲವು ಕಡೆಗೆ ಫಲ ಕಾಣುತ್ತದೆ, ಕೆಲವು ಕಡೆಗೆ ಫಲ ಕಾಣುವುದಿಲ್ಲ. ಯಾಕೆ ಫಲ ಕಾಣುತ್ತದೆ, ಯಾಕೆ ಫಲ ಕಾಣುವುದಿಲ್ಲ ಅನ್ನುವುದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗುರು ಸೇವೆ ಅನ್ನೋದು ಬಹಳ ಪ್ರಧಾನವಾಗಿರುತ್ತದೆ. ಜೊತೆಗೆ ಅಷ್ಟೇ ಪ್ರಧಾನವಾಗಿರ್ತದೆ, ಗುರುಗಳಿಗೂ ಕೂಡ ಸಾಮಾಜಿಕ ಕಳಕಳಿ ಅಷ್ಟೇ ಮಟ್ಟದಲ್ಲಿರಬೇಕು, ಧಾರ್ಮಿಕ ಕಳಕಳಿ ಅಷ್ಟೇ ಮಟ್ಟದಲ್ಲಿರಬೇಕು. ಅಂದರೆ ಮಾತ್ರ ಗುರು ಅಂತ ಕರೆಸಿಕೊಳ್ತಾರೆ, ಅಂದರೆ ಮಾತ್ರ ಇವರು ಶಿಷ್ಯರು ಅಂತ ಕರೆಸಿಕೊಳ್ತಾರೆ ಎನ್ನುವಂತಹ ವಿಚಾರವನ್ನು ಕೂಡ ನಾವು ಮರೆಯಕೂಡದು. ಸರಿ, ಅಂತೂ 100 ವರ್ಷಗಳ ಕಾಲ ವೇದಾಂತಗಳನ್ನು ತತ್ವಗಳನ್ನು ಅಧ್ಯಯನ ಮಾಡಿದ ಭೀಷ್ಮಾಚಾರ್ಯರು ಮುಂದೆ 25 ವರ್ಷಗಳ ಕಾಲ ಪರಶುರಾಮ ದೇವರಿಂದ ಅಸ್ತ್ರಗಳ ಅಭ್ಯಾಸವನ್ನು ಮಾಡುತ್ತಾರಂತೆ. ನೋಡಿ, ಪರಶುರಾಮ ದೇವರಿಂದ 25 ವರ್ಷಗಳ ಕಾಲ ಅಸ್ತ್ರಾಭ್ಯಾಸ ಮಾಡುವ ಭಾಗ್ಯ ಅಂದರೆ ಎಂತಹ ಭಾಗ್ಯ! 50 ವರ್ಷಗಳ ಕಾಲ ಬೃಹಸ್ಪತ್ಯಾಚಾರ್ಯರು, 75 ವರ್ಷಗಳ ಕಾಲ ಪರಶುರಾಮ ದೇವರ ಬಳಿಯಲ್ಲಿ ಅಧ್ಯಯನವನ್ನು ಮಾಡುತ್ತಾರೆ. ಹೀಗಾಗಿಯೇ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಜ್ಞಾನಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಏನು ಭೀಷ್ಮಾಚಾರ್ಯರು ಹೇಳುತ್ತಾರೆ ಆ ಮಾತು ಸತ್ಯ, ಅದು ಶಾಸ್ತ್ರ, ಅದು ಅಶಾಸ್ತ್ರ ಅಂತ ಇಲ್ಲವೇ ಇಲ್ಲ. ಧರ್ಮರಾಜಾದಿಗಳಿಗೆ ಪ್ರಶ್ನೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ಕಡೆ ಕರ್ಕೊಂಡು ಹೋಗಿ ಅವರ ಕಡೆಯಿಂದ ಉತ್ತರವನ್ನು ಹೇಳಿಸಿದ ಪ್ರಸಂಗಗಳನ್ನು ಕೇಳ್ತೇವೆ. ಅನೇಕ ಜನಗಳು ಭೀಷ್ಮಾಚಾರ್ಯರಿಗೆ ಬಂದು ಸಲಹೆಗಳನ್ನು ಕೇಳ್ತಿದ್ದರು. ಕಾರಣ ಏನು ಅಂದರೆ ಭೀಷ್ಮಾಚಾರ್ಯರ ಇಂತಹ ಅಧ್ಯಯನ, ಇದು ಬಹಳ ಅದ್ಭುತವಾಗಿರತಕ್ಕಂತಹ ಅಧ್ಯಯನ. ಸರಿ, ಇಷ್ಟು ಅಧ್ಯಯನ ಆದ ಮೇಲೆ ಇಂತಹ ದೇವವ್ರತನನ್ನು ಇನ್ನು ಶಂತನುವಿಗೆ ಒಪ್ಪಿಸಬೇಕು ಅಂತ ವಿಚಾರ ಮಾಡ್ತಾಳೆ ತಾಯಿ. ಒಂದು ಸಂದರ್ಭದಲ್ಲಿ ಶಂತನು ಮಹಾರಾಜ ಬೇಟೆಯನ್ನು ಆಡಲಿಕ್ಕೆ ಅಂತ ಹೋಗ್ತಾನೆ, ಮಧ್ಯದಲ್ಲಿ ಬಾಯಾರ್ತಾನೆ. ಆಗ ಗಂಗಾ ನದಿಯ ದಡಕ್ಕೆ ಬರ್ತಾನೆ, ಅಲ್ಲಿ ಗಂಗಾ ನೀರನ್ನು ಕುಡಿಬೇಕು ಅಂತ ಬರ್ತಾನೆ. ನೋಡಿದರೆ ಅಲ್ಲಿ ಗಂಗಾ ನೀರೇ ಇರುವುದಿಲ್ಲ, ಬತ್ತಿ ಹೋಗಿರುತ್ತದೆ. ಬತ್ತಿ ಹೋಗಿರುತ್ತದೆ ಅಂದರೆ ನೀರೆಲ್ಲ ಪೂರ್ತಿ ಗಂಗಾ ನದಿ ಖಾಲಿಯಾಗಿ ಬಿಟ್ಟಿತ್ತು ಅಂತ ಅರ್ಥ ಅಲ್ಲ, ಗಂಗೆಯ ಪ್ರವಾಹ ಕಡಿಮೆಯಾಗಿತ್ತು ಅಂತ ಅರ್ಥ. ಆ ಮಟ್ಟದಲ್ಲಿ ಗಂಗೆಯನ್ನು ತನ್ನ ಬಾಣಗಳಿಂದ ಆಚ್ಛಾದನ ಮಾಡಿಬಿಟ್ಟಿದ್ದ ಒಬ್ಬ. ಇವನಿಗೆ ಆಶ್ಚರ್ಯ ಆಗ್ತದೆ, ಯಾರಪ್ಪ ಇವರು ಅಂತ. ಅಲ್ಲಿ ಒಬ್ಬ ಹುಡುಗ ಆಟ ಆಡ್ತಾ ಇರ್ತಾನೆ. 125 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಹುಡುಗ, ನೋಡಿ ಹೇಗೆ ಇದೆ. ಹೌದು, 1000 ವರ್ಷಗಳ ಕಾಲ ಆಯುಷ್ಯ ಅಲ್ಲ ಆಗ. ಹೀಗಾಗಿ ಈ 125 ವರ್ಷಗಳ ಈ ಯುವಕ ಏನಿದ್ದಾನೋ ಬಾಣಗಳಿಂದ ನದಿಯನ್ನೇ ಮುಚ್ಚಿಬಿಟ್ಟಿದ್ದಾನಲ್ಲ, ಯಾರಿವನು ಅಂತ ನೋಡಬೇಕು ಅಂತ ಹತ್ತಿರಕ್ಕೆ ಹೋಗ್ತಾನೆ ಶಂತನು. ಅಷ್ಟರಲ್ಲಿ ಆ ಮಗು ಕಣ್ಮರೆಯಾಗಿಬಿಡ್ತದೆ. ಕ್ಷಣಾರ್ಧದೊಳಗೆ ಅದೃಶ್ಯನಾಗಿಬಿಡ್ತಾನೆ. ಯೋಚನೆ ಮಾಡ್ತಾ ನಿಲ್ತಾನೆ ಶಂತನು, ಯಾರಪ್ಪ ಆ ಮಗು, ಕ್ಷಣಾರ್ಧದೊಳಗೆ ಅದೃಶ್ಯನಾಗಿಬಿಟ್ನಲ್ಲ, ಎಂತಹ ಶ್ರೇಷ್ಠನು ಇವನು ಅಂತ ವಿಚಾರವನ್ನು ಮಾಡಿಕೊಂಡು ಅಲ್ಲೇ ಯೋಚನೆ ಮಾಡ್ತಾ ಇರುವಾಗ ದೇವಿ ಗಂಗೆ ಆ ಮಗುವನ್ನು ಕರೆದುಕೊಂಡು ಬರ್ತಾಳೆ. ಅಯಂ ಸುತಸ್ತೆ ಪರಮಾಸ್ತ್ರವೇತ್ತ ಸಮರ್ಪಿತೋ ವೀರ್ಯ ಬಲೋಪಪನ್ನ.
ಏನೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಪ್ಪ, ಇವನು ನಿನ್ನ ಮಗನಾಗಿದ್ದಾನೆ, ಒಳ್ಳೆಯ ಅಸ್ತ್ರಜ್ಞವನಾಗಿದ್ದಾನೆ, ಬಹಳ ಪರಾಕ್ರಮಿಯಾಗಿದ್ದಾನೆ, ವೀರ್ಯವುಳ್ಳವನಾಗಿದ್ದಾನೆ, ಬಲವುಳ್ಳವನಾಗಿದ್ದಾನೆ, ಅವನನ್ನು ನಿನಗೇ ನಾನು ಒಪ್ಪಿಸ್ತಾ ಇದ್ದೇನೆ, ಇವನನ್ನು ನೀನು ಕರೆದುಕೊಂಡು ಹೋಗು ಎಂಬುದಾಗಿ ದೇವಿ ಗಂಗೆ ಹೇಳುತ್ತಾಳೆ. ಆಗಲಿ ಅಂತ ಶಂತನುವಿಗೆ ಬಹಳ ಸಂತೋಷವಾಗ್ತದೆ. ಅಷ್ಟರಲ್ಲಿ ಅವನಿಗೆ ಯೋಚನೆ ಬರ್ತದೆ, ನಾನು ಉಳಿದ ಮಕ್ಕಳು ಅಂತ. 8 ಮಕ್ಕಳಲ್ಲಿ 7 ಮಕ್ಕಳು ಹೋಗಿಬಿಟ್ಟಿದ್ದಾರೆ, ಒಬ್ಬ ಮಗ ಉಳಿದ್ನಲ್ಲ, ಅದು ಸಂತೋಷ ಆಯಿತು. ದೇವಿ ಗಂಗೆ ತಂದುಕೊಟ್ಲಿ, ಈಗ ಖುಷಿಯಾಯಿತು. ಅಷ್ಟರಲ್ಲಿ ಅವನಿಗೆ ಉಳಿದ 7 ಮಕ್ಕಳ ಚಿಂತೆ. ಅದನ್ನು ಹೇಳ್ತಾಳೆ, ಇವನ ಅಣ್ಣಂದಿರು ನನ್ನಲ್ಲಿ ದೇಹವನ್ನು ಬಿಟ್ಟ ಪುಣ್ಯದ ಪ್ರಭಾವದಿಂದಾಗಿ ಪರಮಾತ್ಮನ ಪಾದ ಕಮಲದಿಂದ ಚೆನ್ನಾಗಿ ಪಾವನಗೊಂಡ ನನ್ನ ನೀರು ಅಂತಾಳೆ. ಆ ನೀರಿನೊಳಗೆ ಅವರು ದೇಹವನ್ನು ಬಿಟ್ಟಿದ್ದರಿಂದಾಗಿ ಅವರು ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ. ಅವರ ಬಗ್ಗೆ ನೀನು ದುಃಖ ಪಡಬೇಡ, ಏನೂ ಯೋಚನೆ ಮಾಡಬೇಡ, ಅವರ ಸಲುವಾಗಿ ದುಃಖ ಬೇಡ ನಿನಗೆ. ತಾನ್ಮಾ ಶುಚೋ ಅನೇನ ಚ ಮೋದಮಾನಃ, ನೀನೇನು ಯೋಚನೆಯನ್ನು ಮಾಡಲಿಕ್ಕೆ ಅಂತ ಹೋಗಬೇಡ. ಅವರು ತಮ್ಮ ಮೂಲ ರೂಪವನ್ನು ಸೇರಿದ್ದಾರೆ, ಇವರನ್ನು ಕರೆದುಕೊಂಡು ಹೋಗು ಎಂಬುದಾಗಿ ಹೇಳಿ ಕೂಡಲೇ ಅದೃಶ್ಯಳಾಗಿ ಬಿಡುತ್ತಾಳೆ ದೇವಿಗಂಗೆ. ಯಾಕೆ ಅದೃಶ್ಯಳಾಗ್ತಾಳೆ ಅನ್ನೋದನ್ನು ನಾವು ನೋಡಿಬಿಟ್ಟಿದ್ದೇವೆ, ಈಗಾಗಲೇ ನೋಡಿದ್ದೇವೆ. ಹೀಗಾಗಿ ಆಗಲಿ ಶಂತನು ದೇವವ್ರತನನ್ನು ಕರೆದುಕೊಂಡು ಹೋಗ್ತಾನೆ. ಇವನ ಜ್ಞಾನ, ಇವನ ಪರಾಕ್ರಮ, ಇವನಲ್ಲಿರ್ತವ ಸದ್ಗುಣಗಳನ್ನೆಲ್ಲ ನೋಡಿ ಇವನನ್ನು ಯುವರಾಜನ ಪದವಿಯಲ್ಲಿ ಕೂಡಿಸ್ತಾನೆ. ರಾಜಾಭಿಷಿಚ್ಯಾತ ಚ ಯೌವರಾಜ್ಯೆ ಮುಮೋದ ತತ್ಸದ್ಗುಣರ್ಪಿತೋ ಭೃಶಂ. ಇವನನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ಇವನ ಸದ್ಗುಣಗಳೇನಿವೆ, ಇವನ ಸದ್ಗುಣಗಳಿಂದ ತರ್ಪಿತೋ, ಬಹಳ ಸಂತೋಷವನ್ನು ಹೊಂತಾನೆ. ಬಹಳ ಆನಂದದಿಂದ ಶಂತನು ಮಹಾರಾಜ ತನ್ನ ಮಗನ ಗುಣಗಳನ್ನು ನೋಡಿ ತಿಳಿತಾನೆ. ಹೀಗೆ ದೇವವ್ರತ ಆನಂದದಿಂದ ಇರ್ತಾನೆ. ಸತ್ಯ, ದೇವವ್ರತನಿಗೆ ತೃಪ್ತಿ ಇಲ್ಲ, ಇನ್ನೂ ಅಧ್ಯಯನ ಮಾಡಬೇಕು ಅಂತ ಬಯಕೆ. ಹೀಗಾಗಿ ತನ್ನ ತಂದೆಯ ಕಡೆಗೆ ಬರ್ತಾನೆ. ತಂದೆಯನ್ನು ಕೇಳ್ತಾನೆ, ಇಲ್ಲ ನಾನು ಮತ್ತೆ ಅಧ್ಯಯನ ಮಾಡಲಿಕ್ಕೆ ಬೃಹಸ್ಪತ್ಯಾಚಾರ ಕಡೆಗೆ ಹೋಗಬೇಕು ಅಂತ ಮನಸ್ಸಿದೆ, ಕಳಿಸ್ಕೊಡ್ತೀಯಾ ತಂದೆ ಅಂತ. ದೇವವ್ರತ ಹೀಗೆ ಹೇಳಿದಾಗ ಶಂತನುವಿಗೆ ಸಂತೋಷವಾಗ್ತದೆ, ಕಳಿಸ್ತಾನೆ. 50 ವರ್ಷಗಳ ಕಾಲ ಮತ್ತೆ ವೇದಗಳ ಅಧ್ಯಯನವನ್ನು ಮಾಡ್ತಾರೆ. ಈಗಾಗಲೇ 125 ಆಗಿ ಹೋಗಿದೆ, ಲೆಕ್ಕ ಇಟ್ಕೊಳ್ಳಿ. ಈಗಾಗಲೇ 125 ಆಗಿ ಹೋಗಿದೆ. ಮತ್ತೆ 50 ವರ್ಷಗಳ ಕಾಲ ವೇದಗಳನ್ನು ಅಧ್ಯಯನ ಮಾಡುತ್ತಾನೆ. ಮತ್ತೆ ತಿರುಗಾ ಪರಶುರಾಮ ದೇವರ ಕಡೆಗೆ ಬರ್ತಾನೆ. 50 ವರ್ಷಗಳ ಕಾಲ ಮತ್ತೆ ಅಸ್ತ್ರಗಳನ್ನು ಪಡಿತಾನೆ. ಸಮಾಧಾನ ಆಗುವುದಿಲ್ಲ. 300 ವರ್ಷಗಳ ಕಾಲ ತತ್ವವನ್ನು ಪಡಿತಾನಂತೆ. 300 ವರ್ಷಗಳ ಕಾಲ ಅಂದರೆ ಎಷ್ಟು ವರ್ಷಗಳಾಯಿತು ಅಂತ ಯೋಚನೆ ಮಾಡಿ. ಇಷ್ಟು ಕೇವಲ ಅಧ್ಯಯನಕ್ಕಾಗಿ ಅಂತಲೇ ಮೀಸಲಿಟ್ಟ ಮಹಾನುಭಾವ ಭೀಷ್ಮಾಚಾರ್ಯರು. ಹೀಗೆ ಭೀಷ್ಮಾಚಾರ್ಯರು ಪರಶುರಾಮ ದೇವರಿಂದ ಸರ್ವಜ್ಞತ್ವವನ್ನು ಕೂಡ ಪಡೆದಿದ್ದಾರೆ. ಅವರನ್ನು ಸೇವಿಸಿ ಸರ್ವವಿತ್ವಂ ಸಮಮಾಸ್ಯ ರಾಮಾತ್ ಸಮಸ್ತ ವಿದ್ಯಾಧಿಪತೇರ್ಗುಣಾರ್ಣಮಾತ್ ಪಿತುಃ ಸಮೀಪಂ ಸಮಮಾಪ್ಯತಂ ಚ ಶುಶ್ರೂಷಮಾಣಃ ಪ್ರಮುಮೋದ ವೀರಃ. ಹೀಗೆ ತತ್ವಜ್ಞಾನವನ್ನು ಪಡೆದವರಾಗಿ ಪರಶುರಾಮ ದೇವರಿಂದ ಸರ್ವಜ್ಞತ್ವವನ್ನು ಹೊಂದಿ ತಮ್ಮ ತಂದೆಯ ಕಡೆಗೆ ಬರ್ತಾರೆ. ಆ ತಂದೆಯ ಸೇವೆಯನ್ನು ಮಾಡುತ್ತಾ ಸಂತೋಷದಿಂದ ಇರ್ತಾರೆ ಎನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು, ತಾತ್ಪರ್ಯನಿರ್ಣಯದ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ನಾಳೆ ದಿವಸ ಆಚಾರ್ಯರು ಮತ್ತು ಕೃಪಾಚಾರ್ಯರು, ಕೃಪಿ ಇವರ ಒಂದು ಜನ್ಮದ ರಹಸ್ಯವನ್ನು ಏನು ತಿಳಿಸ್ತಾರೆ ಆ ಕಥೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.